ತಮ್ಮ ಹುಟ್ಟುಹಬ್ಬಗಳ ಆಚರಣೆಯಲ್ಲಿ ಹಣ ಪೋಲು ಮಾಡದೆ ನಿರ್ಗತಿಕರಿಗೆ, ಬಡ ಮಕ್ಕಳಿಗೆ ಅಥವಾ 10 ಜನರಿಗೆ ಸಹಾಯವಾಗುವಂತಹ ಕಾರ್ಯಕ್ರಮಗಳಿಗೆ ಸಹಾಯ ಮಾಡಿ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಮಿಕ ಘಟಕದ ಉಪಾಧ್ಯಕ್ಷರು ಹಾಗೂ ರಕ್ಷಣಾ ವೇದಿಕೆ ಯುವ ಸೇನೆ ಹೊಸಕೋಟೆ ತಾಲೂಕು ಅಧ್ಯಕ್ಷರಾದ ಜೆ ರವಿಕುಮಾರ್ ಅವರು ತಿಳಿಸಿದ್ದಾರೆ. ಹೊಸಕೋಟೆ ನಗರದ ಅಂಬೇಡ್ಕರ್ ಕಾಲೋನಿಯಲ್ಲಿ ಹಮ್ಮಿಕೊಂಡಿದ್ದ ತಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಸರಳವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡ ಬಳಿಕ ಅಂಬೇಡ್ಕರ್ ಕಾಲೋನಿಯ ಶ್ರೀ ಮಾರಮ್ಮ ದೇವಿಯ ದೇವಸ್ಥಾನದ ಅಭಿವೃದ್ಧಿಗೆ 2 ಲಕ್ಷ ರುಗಳ ಚೆಕ್ ಅನ್ನು ದೇವಸ್ಥಾನದ ಖಜಾಂಚಿ ಸಿ ಶಿವಪ್ಪನವರಿಗೆ ವಿತರಣೆ ಮಾಡಿ ಮಾತನಾಡಿದ್ದಾರೆ. ತಮ್ಮ ಹುಟ್ಟುಹಬ್ಬಗಳ ಆಚರಣೆಯಲ್ಲಿ ಹಣ ಪೋಲು ಮಾಡದೆ ನಿರ್ಗತಿಕರಿಗೆ, ಬಡ ಮಕ್ಕಳಿಗೆ ಅಥವಾ 10 ಜನರಿಗೆ ಸಹಾಯವಾಗುವಂತಹ ಕಾರ್ಯಕ್ರಮಗಳಿಗೆ ಸಹಾಯ ಮಾಡಿ ಎಂದರು. ಇವತ್ತು ಬರ್ತಡೇ ಮಾಡ್ಕೊಬೇಕು ಅಂತ ನಾವು ಅನ್ಕೊಂಡಿದ್ದಿಲ್ಲ. ಚೇತು ಅವರು, ನಮ್ಮ ಚೇತು ಕ್ಲೋಸ್ ಫ್ರೆಂಡ್ ಆದವರು ಇದೆಲ್ಲ ಅರೇಂಜ್ಮೆಂಟ್ ಮಾಡಿ ಈ ಥರ ಮಾಡಿದ್ದಾರೆ. ಬ್ಯಾನರ್ ಹಾಕಿದ್ರೆ ದುಡ್ಡು ವೇಸ್ಟ್ ಆಗುತ್ತೆ, ಅದು ಇದು ಖರ್ಚು ಮಾಡಿದ್ರೆ ಎಷ್ಟಾಗುತ್ತೆ, ಏನಾನ ಉಪಯೋಗ ಆಗಬೇಕು ಆ ದುಡ್ಡು. ಬರ್ತಡೇ ಮಾಡ್ಕೊಳೋದು ಹೆಚ್ಚಲ್ಲ, ಏನಾನ ಬಡವ್ರಿಗಾಗಲಿ ದೇವಸ್ಥಾನಗಾಗಲಿ ಏನಾನ ಮಾಡಬೇಕು ಅಂತ ನಮ್ಮ ಇದರಿಂದ ನಾವು ದೇವಸ್ಥಾನಕ್ಕೆ ಮಾರಮ್ಮ ದೇವಾಲಯಕ್ಕೆ 7 ಲಕ್ಷ ಚೆಕ್ಕನ್ನು ಕೊಡ್ತಾ ಇದ್ದೀವಿ. ಇದ್ರು ನಮ್ಮ ಸ್ನೇಹಿತರು, ನಮ್ಮ ಫ್ರೆಂಡ್ಸು, ನಮ್ಮ ಬಂಧು ಬಳಗ ಎಲ್ಲ ಬಂದು ಹಾರೈಸಿದ್ದಾರೆ. ತುಂಬ ಎಲ್ಲರಿಗೂ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೂ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದ ಕರುಣೆಯ ಗೋಡೆ ಚೇತನ್ ಅವರು ಅದ್ದೂರಿ ಆಪಲ್ ಹಾರ ಹಾಕಿ ಮೈಸೂರು ಪೇಟ ತೊಡಿಸಿ ಅಭಿನಂದಿಸಿದ್ದಾರೆ. ಶುಭಾಶಯಗಳು ಅಂತ ಜೋರಾದ ಚಪ್ಪಾಳೆ ಕೊಡಬಹುದು. ಗೊತ್ತಾಗಲ್ಲ ನೀನು ದೊಡ್ಡ ಲೀಡರ್ ಶಂಕರಣ್ಣ ಬೆಳೀತಾ ಇಲ್ಲ ಅಷ್ಟೇ. ನೀನು ಚೇತನ್ ಪಾಪ ಬಹಳ ಕಷ್ಟಪಟ್ಟು ನಮ್ಮೆಲ್ಲರೂ ಹಿಡಿದು ಒಂದ್ ಕಡೆಗೆ ಕರ್ಕೊಂಡ್ಬಂದು ಇಲ್ಲಿ ಕೂರಿಸಿ ಹೆಚ್ಚು ಕಮ್ಮಿ ನೆನ್ನೆ ಮೊನ್ನೆಯಿಂದೆಲ್ಲ ಬಹಳ ಅವರು ಕಷ್ಟಪಟ್ಟು ಬನ್ನಿ ಸರ್ ಈ ತರದ ಒಂದು ಕಾರ್ಯಕ್ರಮ ಆಕ್ಚುಲಿ ಬಂದು ನಮ್ಗೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಈ ಕಾರ್ಯಕ್ರಮದ ಕಲ್ಪನೆ ನಮ್ಗೆ ಇರ್ಲಿಲ್ಲ. ನಾವು ಬಂದಿದ್ದು ಒಂದು ಮದುವೆಗೆ ಅಂದ್ಕೊಂಡೆ ಬಂದಿದ್ದು ಇಲ್ಲಿವರೆಗೂ. ಬಟ್ ಬಂದ್ಮೇಲೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮನ ಮಾಡಿ ಆನಂದ್ ಜೊತೆಗೆ ಬಂದು ಚೇತನ್, ವಿಶೇಷವಾಗಿ ಚೇತನ್ ಅವ್ರಿಗೆ ಒಂದು ಚಪ್ಪಾಳೆ ಕೊಡಿ. ಪಾಪ ಬಹಳ ಎಲ್ಲಾ ವಿಚಾರದಲ್ಲೂ ಜವಾಬ್ದಾರಿನ ಜಾಸ್ತಿ ತಗೋತಾರೆ. ಸೊ ಅವ್ರಿಗೆ ಒಳ್ಳೇದಾಗ್ಲಿ. ನಮ್ಮ ಚಂದು, ಪ್ರಜ್ವಲ್ ಜೊತೆಗೆ ನಮ್ಮ ಮಂಜು ಹಾಗೂ ಎಲ್ರಿಗೂ, ಪ್ರತಿಯೊಬ್ಬರಿಗೆ ಯಾರೆಲ್ಲ ಬಂದಿದ್ದೀರಾ ಪ್ರತಿಯೊಬ್ಬರಿಗೂ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಇನ್ನು ಇದೇ ಸಂದರ್ಭದಲ್ಲಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ರೂಪೇಶ್ ರಾಜಣ್ಣ, ನವಾಜ್, ರಕ್ಷಕ್ ಬುಲೆಟ್, ಸಂದೇಶ್, ಸೂರಿ ಅಣ್ಣ ತಂಡದವರಿಗೆ ರವಿಕುಮಾರ್ ಅವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸಿನಿಮಾ ನಟರಾದ ಸೂರಿ, ನವಾಜ್, ಸಂದೇಶ್, ರಕ್ಷಕ್ ಸೇರಿದಂತೆ ಇತರೆ ಗಣ್ಯರು ರವಿಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಅಭಿನಂದಿಸಿದ್ದಾರೆ. ಮೊದಲನೇದಾಗಿ ಹೊಸಕೋಟೆ ಜನತೆಗೆ ನಮಸ್ಕಾರಗಳು. ನಾವು ಇವತ್ತು ನಮ್ಮ ಸೂರ್ಯ ಅಣ್ಣ ಚಿತ್ರತಂಡದಿಂದ ನಮ್ಮ ರವಿಕುಮಾರ್ ಸರ್ಗೆ ಹುಟ್ಟಹಬ್ಬದ ಶುಭಾಶಯಗಳನ್ನು ಕೋರಕ್ಕೆ ಬಂದಿದೆ. ಸೊ ನಮ್ಮ ಟೀಮ್ ಜೊತೆ ಅನೇಕ ಸ್ನೇಹಿತರು ಇದ್ದಾರೆ ಮತ್ತು ಈ ಚಿತ್ರ ನಾಯಕರಾದಂಥ ಸೂರ್ಯರವರು ನಮ್ಮ ಜೊತೆ ಇದ್ದಾರೆ.
ಸೊ ರವಿಕುಮಾರ್ ಅವ್ರಿಗೆ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಎಲ್ಲ ಹೊಸಕೋಟೆ ಜನತೆಗಳಿಗೆ, ಎಲ್ಲ ಅಭಿಮಾನಿ ದೇವರುಗಳಿಗೆ ನನ್ನ ಹೃತ್ಪೂರ್ವಕವಾಗಿ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೂ ಇಲ್ಲಿ ನಮ್ಮ ಹೊಸಕೋಟೆ ರವಿ ಅಣ್ಣವರು ಹುಟ್ಟಿದಬ್ಬದ ಶುಭಾಶಯಗಳು. ಆ ತಾಯಿ ಚಾಮುಂಡೇಶ್ವರಿ ಆಯುಸ್ಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಅವ್ರ ಕುಟುಂಬನ ಕಾಪಾಡಲಿ ಅಂತ ಕೇಳ್ಕೊತೀವಿ. ದ ರೂಲರ್ ಅಂತ ಹೇಳಿ ಒಂದು ಟ್ರೈಲರ್ ನೋಡೋದು, ಅದಕ್ಕೂ ತುಂಬ ಚೆನ್ನಾಗಿದೆ. ಅದಕ್ಕೂ ಒಳ್ಳೆಯದಾಗಲಿ. ಈ ಥರ ಯುವಕರು ಯಾರೆಲ್ಲ ಬರ್ತಾ ಇದ್ದಾರೆ, ಯುವಕರು ಎಂಕರೇಜ್ ಮಾಡೋದೇ ನಮ್ಮ ಕೆಲಸ. ಯಾರು ಜೊತೆಯಲ್ಲಿ ಈ ರೀತಿ ಒಂದು ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ, ಇವ್ರಿಗೆಲ್ರಿಗೂ ನಾವು ಜೊತೆಯಾಗಿ ನಿಲ್ಲೋಣ ಅಂತ ಹೇಳ್ತಾ, ಸೂರ್ಯಣ್ಣವ್ರಿಗೂ ಒಳ್ಳೇದಾಗಲಿ, ಚೇತನ್ ನಿಮಗೂ ಒಳ್ಳೇದಾಗಲಿ, ಹಾಗೂ ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ. ಮತ್ತು ನಿಮ್ಮ ಟಿ ವಿಯವ್ರಿಗೂ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನವಾಜ್ ಮಾಡ್ತೀನಿ. ಇವತ್ತು ರವಿಕುಮಾರ್ ಬರ್ಡೇಗೆ ಬಂದಿದ್ವಿ. ಸೊ ಅವರಿಗೆ ಒಳ್ಳೇದಾಗಲಿ ಅಂತ ಕೇಳಕ್ಕಂತಿದ್ದೀನಿ. ಒಂದೇ ಹೇಳ್ತೀನಿ, ರೋಡಿಗೆ ಇರುತ್ತೆ ತಾರು. ಹ್ಯಾಪಿ ಬರ್ತ್ಡೇ ನಮ್ಮ ಪ್ರೀತಿ ಅಣ್ಣ ರವಿಕುಮಾರು. ಮತ್ತು ಇನ್ನೊಂದು, ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಯಾರ್ಯಾರು ನೋಡ್ತೀರಾ ಮತ್ತು ಇಲ್ಲಿ ಯಾರ್ಯಾರು ಇದ್ದೀರಾ ಎಲ್ಲರಿಗೂ ಅವ್ರವ್ರ ಕೆಲಸಗಳು ತುಂಬ ಕಷ್ಟಪಟ್ಟು ಮಾಡ್ತಿದ್ದೀರಾ. ಎಲ್ಲರಿಗೂ ಒಳ್ಳೇದಾಗಲಿ. ಅದರಲ್ಲಿ ನಮ್ಮ ಸೂರ್ಯಣ್ಣ ಅಂತ ಸಿನಿಮಾ ಬರ್ತಿದೆ, ಇವರೆಲ್ಲ ಶೇರ್ ಮಾಡ್ತಿದ್ದಾರೆ. ಸೊ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ. ಮತ್ತು ಸಂದೇಶ್ ಅವ್ರದ್ದು ರೂಲರ್ ಅಂತ ಸಿನಿಮಾ ಬರ್ತಿದೆ. ಮತ್ತು ಚೇತನಣ್ಣ ನೆಕ್ಸ್ಟ್ ಹೆಜ್ಜೆ ಇಡೋಕ್ಕೆ ಕಾಯ್ತಾ ಇದ್ದಾರೆ. ಸೊ ಅವ್ರಿಗೂ ಅಷ್ಟೇ, ಎಲ್ಲರೂ ಯಾವ ಹೆಜ್ಜೆ ಇಡ್ತೀರಾ ಆ ಹೆಜ್ಜೆ ಒಂದು ಆ ನೀರಿನ ಮೇಲೆ ಮತ್ತು ಇದು ದೊಡ್ಡ ದೊಡ್ಡ ಮುಳುಗಳ ಮೇಲೆ ಅಲ್ದಂಗೆ ಒಂದು ಸಾಧಾರಣ ಒಂದು ರೋಡ್ ಮೇಲೆ ಇಕ್ಕಿ ಆ ಬೆಟ್ಟ ಹತ್ಬಿಡ್ಲಿ ಅಂತ ಅಂದ್ಬಿಟ್ಟು ಹೇಳ್ಕೊತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಮಾತಾ, ಜೈ ಹಿಂದ್. ಥ್ಯಾಂಕ್ ಯು. ರವಿಕುಮಾರ್ ಅವರು ಯುವಕ, ಚಿಕ್ಕ ಹುಡುಗ, ಮುಂದೆ ಜೀವನದಲ್ಲಿ ಚೆನ್ನಾಗಿ ಬಾಳಿ ನಮ್ಮೆಲ್ಲರಿಗೂ ಹೆಸರು ಕೀರ್ತಿ ತರಬೇಕು. ಬಡವರ ಪರ ಕೆಲಸ ಮಾಡಬೇಕು. ನಮ್ಮ ಶೋಷಿತ ವರ್ಗದ ಪರ ಒಂದು ಧ್ವನಿಯಾಗಿ ಅವನು ಬೆಳಿಬೇಕು. ಅದೇ ನಮ್ಮ ಆಸೆ. ಇವತ್ತು ಒಂದು ನಮ್ಮ ತಾಯಿ ಮಾರ್ಯಮ್ಮ ನಮ್ಮನ್ನೆಲ್ಲ ಸಾಕಿ ಸಲುವಿ ನಮ್ಮ ಆ ತಾಯಿ ಕೃಪೆಯಿಂದ ನಾವು ಇಷ್ಟು ಮಟ್ಟಕ್ಕೆ ಬೆಳೆದಿದ್ದೀರಿ. ಆ ತಾಯಿಗೆ ಅವನ ಶ್ರಮದಿಂದ 2 ಲಕ್ಷ ಇವತ್ತು ದೇವಸ್ಥಾನಕ್ಕೆ ದೇಣಿಗೆ ಹಾಕಿ ಕೊಟ್ಟಿದ್ದಾನೆ. ಅವನಿಗೆ ಹಾಗೂ ಅವನ ಕುಟುಂಬಕ್ಕೆ ಆ ತಾಯಿ ಕೃಪೆ ಸದಾ ಇರಲಿ ಅನ್ನೋದು ನಮ್ಮ ಪ್ರಾರ್ಥನೆ. ನಮ್ಮ ಅಂಬೇಡ್ಕರ್ ಕಾಲೋನಿಯ ಶ್ರೀ ರವಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಅಂಬೇಡ್ಕರ್ ಕಾಲೋನಿಯ ಶ್ರೀ ಮಾರಮ್ಮ ದೇವಾಲಯ ಸೇವಾ ಟ್ರಸ್ಟ್ಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ 2 ಲಕ್ಷ ರೂಪಾಯಿಗಳನ್ನು ಅವರು ಕೊಡುಗೆಯಾಗಿ ಕೊಡ್ತಿದ್ದಾರೆ. ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಅವರಿಗೆ ಆಯುಷ್ಯ ಆರೋಗ್ಯ ದೇವರು ಆ ತಾಯಿ ನಮ್ಮಮ್ಮ ಮಾರಮ್ಮ ತಾಯಿ ಅವನಿಗೆ ಅವನ ಮಕ್ಕಳಿಗೆ ಅವನ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ಈ ಮೂಲಕ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಿದ್ವಿ. ಈಗ ನಮ್ಮ ಗೆಳೆಯಾದ ರವಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತು ಇಲ್ಲಿ ಸೇರಿರೋ ಜನಗಳು ಮತ್ತು ಕಲಾವಿದರು ಎಲ್ಲ ಬಂದಿರೋ ಉದ್ದೇಶ ನಮ್ಮ ರವಿ ಅವ್ರ ಮೇಲೆ ಇರೋ ಅಭಿಮಾನ ಮತ್ತು ಸ್ನೇಹಿತ. ಅದಕ್ಕೋಸ್ಕರ ಎಲ್ಲ ಬಂದು ಹುಟ್ಟುಹಬ್ಬದ ಶುಭಾಶಯ ಬಂದು ಕೋರಿದ್ದಾರೆ. ಹಿಂಗೆ ಯಾವಾಗ ಹುಟ್ಟಿದಬ್ಬ ಮಾಡ್ಕೊಬೇಕು ಅಂತ, ಯಾವಾಗ ನಗ್ನಗ್ತಾ ಸಂತೋಷವಾಗಿರಬೇಕು ಅಂತ ನಾನು ಹಾರೈಸ್ತೀನಿ.